ಹಾಯ್ ಫ್ರೆಂಡ್ಸ್, ದೀಪಾವಳಿ ಹಬ್ಬಕ್ಕೆ ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಹಾಗೆ ನಮ್ಮ ಯುವ ನಿಧಿ ರಿಲೇಟೆಡ್ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಯುವ ನಿಧಿ ರಿಲೇಟೆಡ್ ವಿಡಿಯೋ ಬೇಕು ಅಂದರೆ ನನ್ನ ರಿಕ್ವೆಸ್ಟ್ ಏನಪ್ಪಾ ಅಂದರೆ ಈ ವಿಡಿಯೋಗೆ 200 ಲೈಕ್ ಎಕ್ಸ್ಪೆಕ್ಟ್ ಮಾಡ್ತೀನಿ. ಹಾಗೆ 100 ಕಮೆಂಟ್ಸ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ. ವಿಡಿಯೋ ನೋಡೋ ಪ್ರತಿಯೊಬ್ಬರು ಕೂಡ ಒಂದೊಂದು ಕಮೆಂಟ್ನ ಮಾಡಿ ನಿಮಗೆ ಎಷ್ಟು ಕಮೆಂಟ್ ಬರುತ್ತೋ ಅದ್ರ ಮೇಲೆ ನಾನು ನಾಳೆನೇ ನಿಮಗೆ ಯುವ ನಿಧಿ ರಿಲೇಟೆಡ್ ಬಿಗ್ ಅಪ್ಡೇಟ್ ಇರೋಂಥ ವಿಡಿಯೋ ವಿತ್ ಪ್ರೂಫ್ನ ಹಾಕ್ಕೊಡ್ತೀನಿ. ಇವತ್ತು ನಾನು ಮೊದಲೇ ಹೇಳ್ದಂಗೆ ಗೃಹಲಕ್ಷ್ಮಿ ರಿಲೇಟೆಡ್ ವಿಡಿಯೋ ವಿತ್ ಪ್ರೂಫ್ ಇನ್ಫಾರ್ಮೇಷನ್ ತೋರಿಸ್ಕೊಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಮಹಿಳೆಯರಿಗೆ ನಮ್ಮ ರಾಜ್ಯ ಸರ್ಕಾರದ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್. ದೀಪಾವಳಿ ಹಬ್ಬಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಬಿಡುಗಡೆ ಮಾಡಿದ್ದಾರೆ. ಸುಮಾರು 3 ದಿನಗಳಿಂದ ಹಣ ಬರ್ತಾ ಇದೆ. ಯಾವ ಕಂತಿನ ಹಣ ಬಂದಿದೆ, ಎಷ್ಟು ಜನ ಮಹಿಳೆಯರಿಗೆ ಬಂದಿದೆ, ಬಾಕಿ ಉಳಿದವರಿಗೆ ಯಾವಾಗ ಬರುತ್ತೆ, ಯಾವ ಜಿಲ್ಲೆವರೆಗೆ ಈಗ ಹಣ ಬಂದಿದೆ ಎಲ್ಲಾನು ಕೂಡ ತಿಳಿಸ್ಕೊಡ್ತೀನಿ. ವಿತ್ ಪ್ರೂಫ್ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಮುಂದೆ ಏನೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ದಯವಿಟ್ಟು ಒಂದು ಕಮೆಂಟ್ನ ಮಾಡಿ. ಎಲ್ರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬೆಳಕಿನ ಹಬ್ಬ ನಿಮ್ಮ ಮನೆಯಲ್ಲಿ ದೀಪವನ್ನು ಬೆಳಗಲಿ ಅಂತ ನಾನು ಹಾರೈಸ್ತೀನಿ. ಇವತ್ತು ಗೃಹಲಕ್ಷ್ಮಿ ವಿಚಾರವಾಗಿ ಲೇಟೆಸ್ಟ್ ಅಪ್ಡೇಟ್ನ ತಿಳಿಸ್ಕೊಡ್ತೀನಿ ಅಂತ ಹೇಳಿದೆ ಅಲ್ವಾ. ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕಳೆದ ವಾರದಲ್ಲಿ ಹಾಸನಾಂಬೆ ದರ್ಶನ ಪಡೆದು ಒಂದು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ರು. ಗೃಹಲಕ್ಷ್ಮಿ ಯೋಜನೆ 23ನೇ ಕಂತಿನ ಹಣ ಏನೇನು ಮಾಡಬೇಕು, ಬಿಡುಗಡೆ ಪ್ರೊಸೆಸ್ಗೆ ಎಲ್ಲಾನು ಕೂಡ ನಾನು ಕಂಪ್ಲೀಟ್ ಮಾಡಿದ್ದೀನಿ. ದೀಪಾವಳಿ ಹಬ್ಬದ ದಿನಕ್ಕಿಂತ ಮುಂಚೆನೆ ನಿಮಗೆ ಹಣ ಬರುತ್ತೆ ಅಂತ ಹೇಳಿದ್ರು. ಸೊ ಫೈನಲಿ ದೀಪಾವಳಿ ಹಬ್ಬಕ್ಕಿಂತ ಮುಂಚೆ ಬರಲಿಲ್ಲ ಅಂದ್ರೂ ದೀಪಾವಳಿ ಹಬ್ಬದ ದಿನದಿಂದ ಸಾಕಷ್ಟು ಲಕ್ಷ ಜನ ಮಹಿಳೆಯರಿಗೆ ಹಣ ಬಂದಿದೆ. ಅದಕ್ಕೆ ಪ್ರೂಫ್ ನೋಡಿ, ಇದರಲ್ಲಿ ಒಂದಷ್ಟು ಕಮೆಂಟ್ಸ್ಗಳು ಇದಾವೆ. ಪ್ರೀವಿಯಸ್ ವಿಡಿಯೋಗೆ ಒಂದಷ್ಟು ಕಮೆಂಟ್ಸ್ಗಳು ಬಂದಿದೆ. ಅದೆಲ್ಲ ಸ್ಕ್ರೀನ್ಶಾಟ್ ತೆಗೆದು ಈ ವಿಡಿಯೋದಲ್ಲಿ ನಾನು ನಿಮಗೆ ಹಾಕ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನೆ ಹಣ ಬಂದು ತಲುಪಿದೆ ಸಾಕಷ್ಟು ಜನ ಮಹಿಳೆಯರಿಗೆ. ಅದರಲ್ಲಿ ಬೆಂಗಳೂರವ್ರಿಗೆ, ಮೈಸೂರವರಿಗೆ, ಹಾಗೆ ಬಾಗಲಕೋಟೆ ಅವರಿಗೆ, ಹಾಸನ ಅವರಿಗೆ, ಶಿವಮೊಗ್ಗದವರಿಗೆ ತುಂಬ ಅಂದರೆ ತುಂಬ ಜನಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದೆ. ಅವರೆಲ್ಲರೂ ಕೂಡ ಕಮೆಂಟ್ನ ಮಾಡಿದ್ದಾರೆ. ಹಾಗೆ ವಿಡಿಯೋ ನೋಡ್ತಿರೋ ನಿಮ್ಗೆ ಯಾರಿಗಾದ್ರೂ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿತ್ತು ಅಂದರೆ ದಯವಿಟ್ಟು ಅದನ್ನು ಕಮೆಂಟಲ್ಲಿ ತಿಳಿಸಿ ಬಂದಿದೆ ಅಂತ. ಇನ್ ಕೇಸ್ ಬಂದಿಲ್ಲ ಅಂದರೆ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ. ಮುಂದೆ ವಿಡಿಯೋ ಮಾಡೋದಕ್ಕೆ ನಮಗೆ ಪ್ರೂಫ್ ಅನ್ನೋದು ಒಂದು ಮಾಹಿತಿ ಸಿಗುತ್ತೆ. ಸೊ ನಿಮಗೆ ಹೇಳ್ದಂಗೆ ಗೃಹಲಕ್ಷ್ಮಿ ಯೋಜನೆ ಹಣ ದೀಪಾವಳಿ ಹಬ್ಬಕ್ಕೆ ಹಾಕಿದ್ದಾರೆ. ಬಟ್ ಯಾವ ಕಂತಿನ ಹಣ ಹಾಕಿದ್ದಾರೆ, ನಮಗೆ ಸೆಪ್ಟೆಂಬರ್, ಅಕ್ಟೋಬರ್ ಹಾಗೆ ಆಗಸ್ಟ್ 3 ತಿಂಗಳು ಅಮೌಂಟ್ ಬರಬೇಕಿತ್ತು. ಒಂದೇ ಒಂದು ಕಂತಿನ ಹಣ ಹಾಕಿದ್ದಾರೆ. ಇದು ಯಾವ ಕಂತು ಅಂತ ನಮ್ಗೆ ಕರೆಕ್ಟಾಗಿ ಗೊತ್ತೇ ಆಗ್ತಿಲ್ಲ. 23ನೇ ಕಂತಿನ ಹಣ ಕೂಡ ಹಾಕ್ತೀನಿ ಅಂತ ಹೇಳಿದ್ರು. ಟೋಟಲಾಗಿ 4,000 ಬರಬೇಕಿತ್ತಲ್ವಾ. 22 ಬಂದಿಲ್ಲ, 23 ಸೇರಿದ್ರೆ 4,000 ಬರಬೇಕು. ಬರೀ 2,000 ರೂಪಾಯಿ ಬಂದಿದೆ ಅಂತ. ಸೊ ನಿಮ್ಮ ಡೌಟು ಕ್ಲಿಯರ್ ಮಾಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ ಹಣ ಹಾಕಿರೋದು 22ನೇ ಕಂತಿನ ಹಣ. ಆಗಸ್ಟ್ ತಿಂಗಳದು ಸ್ವಲ್ಪ ಜನಕ್ಕೆ ಪೆಂಡಿಂಗ್ ಇತ್ತು. ಸುಮಾರು ಜನಕ್ಕೆ ಹಾಕಿದ್ರು, ಸುಮಾರು ಜನಕ್ಕೆ ಹಾಕಿರಲಿಲ್ಲ. ಸೊ ಪೆಂಡಿಂಗ್ ಇರುವಂಥ ಅಮೌಂಟ್ನ ಕ್ಲಿಯರ್ ಮಾಡಿದ್ದಾರೆ. 2ನೇ ಹಂತದಲ್ಲಿ ಗೃಹಲಕ್ಷ್ಮಿ ಯಾವಾಗಲೇ ಹಣ ಬಿಡುಗಡೆ ಆದರೂ 4 ಹಂತ ಆಗುತ್ತೆ. ಮೊದಲನೇ ಹಂತದಲ್ಲಿ ಒಂದಷ್ಟು ಲಕ್ಷ ಜನ ಮಹಿಳೆಯರಿಗೆ ಹೋದರೆ 2ನೇ ಹಂತದಲ್ಲಿ ಸ್ವಲ್ಪ ಜನಕ್ಕೆ ಹೋಗುತ್ತೆ. ಸೊ 2ನೇ ಹಂತದ್ದು ಆಗಸ್ಟ್ ತಿಂಗಳು ಹಣವನ್ನು ಸದ್ಯಕ್ಕೆ ಬಿಡುಗಡೆ ಮಾಡಿದ್ದಾರೆ. 23ನೇ ಕಂತಿಂದು 3 ದಿನದಲ್ಲಿ ಹಾಕ್ತೀನಿ ಅಂತ ಹೇಳಿದ್ರಲ್ಲ, ಅದು ಇನ್ನೂ ಕೂಡ ಹಣ ಹಾಕಿಲ್ಲ. ಅದು ಹಾಕೋದಕ್ಕೆ ಇನ್ನೂ ಕೂಡ ಸಮಯಾವಕಾಶ ಬೇಕಾಗುತ್ತೆ. ಇನ್ನೂ ಕೂಡ ಒಂದು ವಾರ ಲೇಟ್ ಆಗುತ್ತೆ ಅನ್ನೋ ಅಪ್ಡೇಟು ಈಗ ಸದ್ಯಕ್ಕೆ ತಿಳಿದು ಬಂದಿದೆ. ಈಗ ಏನು ಹಣ ಹಾಕಿದ್ದಾರೆ ದೀಪಾವಳಿ ಹಬ್ಬಕ್ಕೆ, ಅದು ಆಗಸ್ಟ್ ತಿಂಗಳದು 22ನೇ ಕಂತಿನ ಅಮೌಂಟ್ ಆಗಿರುತ್ತೆ. 23ನೇ ಕಂತಿನ ಅಮೌಂಟು ನಿಮ್ಗೆ ಇನ್ನೊಂದು ವಾರದಲ್ಲಿ ಬರುತ್ತೆ. ಸುಮಾರು ಯೂಟ್ಯೂಬ್ ಚಾನಲ್ಗಳಲ್ಲಿ ಹೇಳ್ತಾ ಇದ್ದಾರೆ ಒಂದೇ ದಿನದಲ್ಲಿ ನಮಗೆ 4,000 ರೂಪಾಯಿ ಬಂತು, 2 ಕಂತಿನ ಹಣ ಬಂತು ಅಂತ. ದಯವಿಟ್ಟು ಅದು ಯಾವುದನ್ನು ನಂಬೋದಕ್ಕೆ ಹೋಗ್ಬಿಡಿ. ಎಲ್ಲ ಕೂಡ ಫೇಕ್ ಮಾಹಿತಿ. ಇವಾಗ ನೀವು ಇಷ್ಟು ಕಮೆಂಟ್ ನೋಡಿದ್ರಲ್ಲ, ಅದರಲ್ಲಿ ಯಾವ್ದಾದ್ರು ಒಬ್ಬರಾದ್ರೂ ನಮಗೆ 2 ಕಂತಿನ ಹಣ ಬಂತು ಅಂತ ಕಮೆಂಟ್ ಮಾಡಿದ್ದಾರಾ? ಇಲ್ಲ, ಎಲ್ಲರೂ ಕೂಡ ನಮ್ಗೆ 1 ಕಂತಿನ ಹಣ ಬಂದಿದೆ ಅಂತಲೇ ಹೇಳ್ತಾ ಇದ್ದಾರೆ. ಅದು 22ನೇ ಕಂತಿನ ಹಣ ಅಂತಲೇ ಕೂಡ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಕೆಲವು ಯೂಟ್ಯೂಬ್ ಚಾನಲ್ಗಳು ಅವ್ರಿಗೊಂದು ಲೈಕ್ ಬರಲಿ ಅಂತನೋ ಅಥವಾ ಒಂದು ರಿವ್ಯೂಸ್ ಬರಲಿ ಅಂತನೋ ಸುಳ್ಳು ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇರ್ತಾರೆ. ಅಂಥ ಯೂಟ್ಯೂಬ್ ಚಾನಲ್ಸ್ಗಳನ್ನ ನೋಡೋದನ್ನ ಕಡಿಮೆ ಮಾಡಿ ಜೆನ್ಯೂನ್ ಆಗಿರೋ ಯೂಟ್ಯೂಬ್ ಚಾನಲ್ಗಳನ್ನ ಪ್ರಿಫೇರ್ ಮಾಡಿ. ಅಲ್ಲಿ ನಿಮಗೆ ಸಾಕಷ್ಟು ಮಾಹಿತಿಗಳು ಸಿಗುತ್ತೆ ಗೃಹಲಕ್ಷ್ಮಿ ವಿಚಾರವಾಗಿ. ಈವನ್ ನಾನು ಕೂಡ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಷ್ಟೊಂದು ವಿಡಿಯೋ ಮಾಡಿ ಹಾಕ್ತಾ ಇರಲಿಲ್ಲ. ಇವತ್ತು ವಿತ್ ಪ್ರೂಫ್ ಇನ್ಫಾರ್ಮೇಷನ್ ಇದೆ ಅಲ್ವಾ. ಸೊ ಜನಗಳಿಗೆ ಒಂದು ನಂಬಿಕೆ ಅಂತ ಬರುತ್ತೆ. ನಾವೇನೋ ಒಂದು ಮಾಹಿತಿ ಕೊಡ್ತೀವಿ, ಅದು ಸುಳ್ಳಾಗಿರೋದಕ್ಕಿಂತ ಸತ್ಯ ಆಗಿರೋ ಮಾಹಿತಿಯನ್ನು ತಿಳಿಸ್ಕೊಟ್ರೆ ಜನಗೂ ಕೂಡ ಇಷ್ಟ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಮಾಡಿ ಹಾಕ್ತಾ ಇದ್ದೀನಿ. ಹಾಗೆ ಸ್ಟಾರ್ಟಿಂಗ್ ಹೇಳಿದ್ದೀನಿ, ಯುವ ನಿಧಿ ರಿಲೇಟೆಡ್ ನನಗೆ ಪ್ರೂಫ್ ಸಿಕ್ಕಿದೆ. ಪ್ರೂಫ್ ಸಮೇತ ವಿಡಿಯೋ ಬೇಕು ಅಂದರೆ ಈಗಲೇ ಎಲ್ಲರೂ ಕೂಡ ವಿಡಿಯೋಗೆ ಲೈಕ್ ಮಾಡಿ 100 ಕಮೆಂಟ್ಸ್ನ ಮಾಡಿ ಅಂತ ಹೇಳ್ತಾ ಗೃಹಲಕ್ಷ್ಮಿ ವಿಚಾರವಾಗಿ ಕ್ಲಿಯರ್ ಮಾಡಿದ್ದೀನಿ ನಾನು ನಿಮಗೆ. 22ನೇ ಕಂತಿಂದು 2ನೇ ಹಂತದ ಹಣ ಬಿಡುಗಡೆ ಮಾಡಿದ್ದಾರೆ. ಯಾರ್ಯಾರಿಗೆ ಬಂದಿರಲಿಲ್ವೋ ಅಂಥವ್ರಿಗೆ ಬರುತ್ತೆ. 23ನೇ ಕಂತಿಂದ ಹಣ ಇನ್ನೂ ಒಂದು ವಾರ 10 ದಿನ ಲೇಟ್ ಆಗುತ್ತೆ. ಓಕೆನಾ. ಇದಿಷ್ಟು ಗೃಹಲಕ್ಷ್ಮಿ ವಿಚಾರವಾಗಿ ಇದ್ದಂಥ ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.